ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಬ್ರೈಡಲ್ ಕುಚ್ಚು ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್ ಅನ್ಬೋದು. ಸೊ ಇದು ಕಲರ್ ಕಾಂಬಿನೇಷನ್ ನೋಡಿ, ಟೀಲ್ ಬ್ಲೂ ಅಂದರೆ ಪಿಕಾಕ್ ಬ್ಲೂ, ಶೇಡೆಡ್ ಗ್ರೀನ್ ಬ್ಲೂ ಶೇಡೆಡ್ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ನು. ಇದಕ್ಕೆ 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ತೊಗೋಬೋದು. ಆ್ಯಸ್ ಯೂಶಲ್ 6 ದಾರ ಸ್ಟಾರ್ಟ್ ಮಾಡೋಣ. ಎರಡೇ ಸ್ಟೆಪ್ಪು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನ್ಯೂ ಡಿಸೈನ್ ಟ್ರೈ ಮಾಡಿರೋದು. ಸೊ ನೀಡಲ್ನ ಹಾಕಿ ಫಸ್ಟ್ ದಾರನ ತೊಗೊಂಡು ಬರ್ತೀನಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡೋಣ. 1 or 2 ಟೈಮ್ಸ್ ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಫಸ್ಟು 5 ಚೈನ್ ಹಾಕ್ಕೋತೀನಿ. ಫಸ್ಟ್ 5 ಚೈನ್ ಹಾಕೋಣ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಗ್ಯಾಪ್ ಜಾಸ್ತಿ ಆಯಿತು ಅನ್ಸಿದ್ರೆ 4 ಕೂಡ ಹಾಕ್ಕೋಬೋದು. ನಾನು ಎಲ್ಲಿ 5 ಹಾಕಿದ್ದೀನಿ, ನೀವೆಲ್ಲ ಕಡೆ 4 ಕೂಡ ಹಾಕ್ಕೋಬೋದು. ನಾನಿಲ್ಲಿ 5 ಚೈನ್ ಯೂಸ್ ಮಾಡಿದ್ದೀನಿ. ಸೊ ಕುಚ್ಚಿಗೆ ಆರ್ಚ್ಗೆ ನನಗೆ ಗ್ಯಾಪ್ ನೀಟಾಗಿ ಬರುತ್ತೆ ಅಂತ. ಒಬ್ಬೊಬ್ರಿಗೆ ಅಷ್ಟು ಗ್ಯಾಪ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅಂಥವ್ರಿಗೆ 4 ಚೈನ್ ಹಾಕ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಕಡಿಮೆ ಆಗುತ್ತೆ. ನಾನಿಲ್ಲಿ ಸೆಕೆಂಡ್ ಟೈಮ್ ಕೂಡ 5 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಸರ್ತಿ 5 ಚೈನ್ ಮಾಡಿಕೊಂಡೆ. ಇನ್ನೂ 1 ಟೈಮ್ 5 ಚೈನ್ ಮಾಡ್ಕೊಳ್ಳೋಣ. ಒಟ್ಟು 2 ಟೈಮ್ಸ್ ಆಯ್ತಲ್ಲ, ಇನ್ನೂ 1 ಟೈಮ್ 5 ಚೈನ್ ಮಾಡ್ಕೊಳ್ಳೋಣ. 2 ಟೈಮ್ಸ್ 5 ಚೈನ್ ಮಾಡಿದ್ದೀನಿ. ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತೆ 5 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಒಟ್ಟು 3 ಟೈಮ್ಸ್ 5 ಚೈನ್ ಮಾಡ್ತಾ ಇದ್ದೀನಿ. 3 ಟೈಮ್ಸ್ 5 ಚೈನ್ ಮಾಡಿ ಇವಾಗ 3 ಚೈನ್ ಮಾಡ್ತೀನಿ. ಆರ್ಚಿಗೆ ಸ್ಟಾರ್ಟ್ ಮಾಡಬೇಕು. ಸೊ 3 ಚೈನ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಟೈಮ್ಸ್ 5 ಚೈನ್ ಮಾಡಿದ್ದೀನಿ ಫ್ರೆಂಡ್ಸ್, ಮತ್ತು 3 ಚೈನ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ದಾರ ಮೇಲೆ ಮಾಡಿ 3 ಚೈನ್ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡೋಣ. ಬಿಗ್ ಬೀಡ್ ತೊಗೊತಾ ಇದ್ದೀನಿ. ಇದು ತುಂಬ ಲುಕ್ ಬರುತ್ತಲ್ಲ ಫ್ರೆಂಡ್ಸ್, ತುಂಬ ದಿವಸ ಆಯಿತು ಇದನ್ನು ಯೂಸ್ ಮಾಡಿ, ಬ್ರೈಡಲ್ ಬೀಡು. ಸೊ ಆ್ಯಕ್ಚುಲಿ ನಾವು ನಾರ್ಮಲ್ ಡಿಸೈನ್ಸ್ ಅಂದರೆ ವಿಡಿಯೋ ಹಾಕಿರೋ ಡಿಸೈನ್ಸ್ ಅಂದರೆ ಈ ಥರದ್ದು ಯೂಸ್ ಮಾಡ್ತಾ ಇರ್ತೀನಿ. ಸೊ ನ್ಯೂ ಡಿಸೈನ್ ಅಂದರೆ ಒಂದೊಂದ್ಸತಿ ತೋರಿಸ್ತೀನಿ, ಆ ಥರ ಆಗುತ್ತೆ. ಅದು ಕೂಡ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ಲಾಕ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ನಾನು ಹೇಳ್ದಲ್ಲ 2 ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಅಂತ. ಸೊ ಅದಕ್ಕೋಸ್ಕರ ನಾವು ಬ್ಯಾಕ್ ಸೈಡಿಂದ ಡಿಸೈನ್ ಹಾಕ್ಕೋಬೇಕಾಗತ್ತೆ ಸ್ವಲ್ಪ. ನಾನಿಲ್ಲಿ 7 ಚೈನ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. 7 ಚೈನ್ಗಳನ್ನ ಹಾಕ್ಕೊಳ್ಳೋಣ. 7 ಚೈನ್ಸ್. ಅದನ್ನು ಸ್ವಲ್ಪ ಡಿಸೈನ ಬೀಡನ್ನ ಟರ್ನ್ ಮಾಡಿ, ಸಾರಿನ ಈ ಬೀಡ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಬ್ಯಾಕ್ ಸೈಡಿಗೆ ಈ ಥರ ಟರ್ನ್ ಮಾಡಿಬಿಟ್ಟು ನೋಡಿ, ಬೀಡ್ ಆದಮೇಲೆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇರೋ ಸಿಂಗಲ್ ಕ್ರೋಶೆಗೆ ನೀಡಲ್ಲಿ ಹಾಕಿದ್ದಾರೆ ಅಂತಂದು ಇನ್ನೂ 1 ಸಿಂಗಲ್ ಕ್ರೋಶೆ ಲಾಕ್ ಆಗುತ್ತೆ. ಮತ್ತು ಈ 3 ಚೈನ್ ಇರೋ ಕಡೆ 2 ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್. 1 ಚೈನ್ ಆಯಿತು, ಇನ್ನು 1 ಚೈನ್, 2 ಚೈನ್ಸ್ ಹಾಕು. 2 ಚೈನ್ ಮಾಡಿ ಈ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಸೊ 2 ಚೈನ್ ಮಾಡಿ ನಾನು ಈ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಡಿಸೈನ್ನ ಟರ್ನ್ ಮಾಡ್ಕೊಬಿಡ್ತೀನಿ. ಇವಾಗ ಟರ್ನ್ ಮಾಡಿಕೊಂಡು ಅಲ್ಲಿಂದ ಇವಾಗ ನಾವು ಸ್ಟಾರ್ಟಿಂಗ್ ನೋಡಿ 3 ಚೈನು ಮತ್ತು ಬ್ಯಾಕ್ ಸೈಡಿಂದ 2 ಚೈನ್ ಹಾಕಿದ್ವಿ ಅಲ್ಲ, ಅಲ್ಲಿಂದ ಇವಾಗ ನಾನು ಸುಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಅದನ್ನು 2 ಕಂಬ ಥರ ಕನ್ಸಿಡರ್ ಮಾಡಬೇಕು ಫ್ರೆಂಡ್ಸ್. ಈ 7 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೊಳ್ಳಿ, 2 ದಾರ 1 ಮಾಡ್ಕೊಳ್ಳಿ. ಆದಷ್ಟು ಮೀಡಿಯಮ್ ಸೈಜೇ ಇರಲಿ ಕಂಬಗಳು. ಅದಕ್ಕೋಸ್ಕರ ನಾನು 2 ಚೈನ್ ಹಾಕಿ ಲಾಕ್ ಮಾಡಿಸಿದ್ದು. ಸೊ ಸ್ವಲ್ಪ ಲೆಂತಿ ಬೇಡ, ಮೀಡಿಯಮ್ ಸೈಜ್ ಕಂಬಗಳನ್ನ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಡಬಲ್ ಕ್ರೋಶೆ. ಸೊ ಇನ್ನು ಇದಕ್ಕೆ 2 ಸ್ಟೆಪ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸುಜಿ ಮೇಲೆ ದಾರ ಸುತ್ಕೋಬೇಕು. 7 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1, ಈ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗೋಣ. ಸೊ ನೋಡಿ, ಈ ಥರ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಒಟ್ಟು 13 ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 2 ಎಕ್ಸ್ಟ್ರಾ ಅಂತ ತೊಗೊಂಡಿದ್ದೀವಲ್ಲ, ನಾನಿಲ್ಲಿ 13 ಮಾಡ್ಕೊಳ್ತೀನಿ. ಸೊ 13 ಮಾಡ್ಕೊಳ್ತೀನಿ ಕರೆಕ್ಟಾಗೆ. ಸ್ಟಾರ್ಟಿಂಗು ಕಂಬ ಕನ್ಸಿಡರ್ ಮಾಡಿದ್ರೆ 15 ಆಗೋಗುತ್ತೆ. ಇಲ್ಲಿ 13 ಮಾಡಿಕೊಂಡು, ಸೊ ಅಂದರೆ ಇಲ್ಲಿ 12 ಮಾಡಿದ್ದೀನಿ. 12 ಮಾಡಿ ನೋಡಿ, ಲಾಸ್ಟ್ ಒನ್ನು ಈ ರೀತಿ ಸಿಂಗಲ್ ಕ್ರೋಶೆಗೆ 1 ಕಂಬ ಮಾಡ್ಕೋಬೇಕು. ಯಾಕಂದರೆ ಅದು ಫಿನಿಶಿಂಗೋಸ್ಕರ ಫ್ರೆಂಡ್ಸ್. ಅದು ಸೇರಿ 13 ಆಗುತ್ತೆ. 13 ಆಯಿತು. ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಸ್ಟ್ ಕಂಬನ ನಾವು ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಬೀಡ್ ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆಗೆ ಲಾಸ್ಟ್ ಕಂಬ ಮಾಡ್ತಾಯಿದ್ದೀನಿ. ಸೊ ಈ ಥರ ಕಾಣುತ್ತೆ ನಮಗೆ ಯು ಶೇಪಲ್ಲಿ ಆರ್ಚ್.
ಮತ್ತು ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸಾರಿನ ಆರ್ಚ್ ಆದ ತಕ್ಷಣ ಟರ್ನ್ ಮಾಡ್ಕೋಬೇಕು. ಈ ರೀತಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ ನಾನು. ಟರ್ನ್ ಮಾಡಿಕೊಂಡು ಫಸ್ಟ್ ಕಂಬದ ಮೇಲೆ ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಇವಾಗ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ, ಸ್ಮಾಲ್ ಬೀಡನ್ನ. ಸೊ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿಗೆ ಲಾಕ್ ಮಾಡ್ತೀನಿ. ಫಸ್ಟ್ ದಾರ ಮೇಲೆ ಮಾಡಿ ಬೀಡನ್ನ ಹಾಕಿ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಸೆಕೆಂಡ್ ಕಂಬದ ಮೇಲೆ ಹೋಲ್ ಇದೆಲ್ಲ ಹಾಗೆ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮಾಡಬೇಕು ಫ್ರೆಂಡ್ಸ್ ಸಿಂಗಲ್ ಕ್ರೋಶೆ, ಒಂದು ಹಾಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ಈ ಥರ ಡಿಸೈನ್ ಸ್ವಲ್ಪ ತೋರಿಸಿದ್ದೀನಿ ಸ್ಲ್ಯಾಂಟಿಂಗ್ ಆರ್ಚಲ್ಲಿ, ನಾರ್ಮಲ್ ಆರ್ಚ್ಗೆ ಎಲ್ಲ ಥರನೂ. ಸೊ ಇದಕ್ಕೆ ಕಂಟಿನ್ಯೂಷನ್ ಇದೆ. ಸೆಕೆಂಡ್ ಸ್ಟೆಪ್ ಇನ್ನೂ ಒಂದು ಸ್ಟೆಪ್ ಹಾಕಬೇಕು, ಸೆಕೆಂಡ್ ಸ್ಟೆಪ್ಪು. ಸೊ ಅದು ಡಿಫ್ರೆಂಟಾಗಿ ಕಾಣುತ್ತೆ. ಈ ರೀತಿ ಪ್ರತಿಯೊಂದು ಕಂಬದ ಮೇಲೆ ಒಂದು ಬೀಡು ಹಾಕಿ ಸಿಂಗಲ್ ಕ್ರೋಶೆ, ವಿತೌಟ್ ಬೀಡು ಸಿಂಗಲ್ ಕ್ರೋಶೆ, ಈ ಥರ ಹಾಕೋದು. ಒಂದು ಸಿಂಗಲ್ ಕ್ರೋಶೆ, ಒಂದು ವಿತೌಟ್ ಬೀಡ್ ಸಿಂಗಲ್ ಕ್ರೋಶೆ, ಈ ಥರ ಹಾಕ್ಕೊಂಡು ಹೋಗೋದು. ಒಟ್ಟು 7 ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. ಬ್ಯಾಕ್ ಸೈಡಿಂದ ಇದೇ ರೀತಿ ಹಾಕ್ಕೊಂಡು ಹೋಗ್ತೀನಿ. ಒಂದೇ ಸತಿಗೆ 1 ಬೀಡ್ 2 ಬೀಡ್ ತೊಗೊಳ್ಳಿ. ಸೊ ಬೇಗ ಬೇಗ ಆಗೋಗುತ್ತೆ ನಿಮಗೆ. ಸೊ ಈ ರೀತಿ ಫುಲ್ 7 ಬೀಡ್ಸ್ನ ಇಡಿಸಿದೆ ಕರೆಕ್ಟಾಗಿ. ಸೊ 7 ಬೀಡ್ಸ್ ಆದಮೇಲೆ ಲಾಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಅಲ್ವಾ. ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ 3 ಚೈನ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ. ಸೊ ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಆವಾಗಲೇ ನಾನು 2 ಚೈನ್ ಹಾಕಿಬಿಟ್ಟು 3 ಚೈನ್ ಒಳಗಡೆ ಲಾಕ್ ಮಾಡಿದೆ ಅಲ್ವಾ. ಇವಾಗ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡಿ ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫ್ರಂಟ್ ಸೈಡು ಟರ್ನ್ ಮಾಡಿಕೊಂಡು ಇಲ್ಲಿ 3 ಚೈನ್ ಹಾಕ್ಕೋತೀನಿ. ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್, ಈ ಥರ ಡಿಸೈನ್ ತೋರಿಸಿದ್ದೀನಿ ಅಂತ. ಸೊ ಇಲ್ಲಿ 3 ಚೈನ್ ಹಾಕಿ ನೋಡಿ, ಅದು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆ ಗ್ಯಾಪ್ ಹೋಲ್ ನೀಟಾಗಿ ಗೊತ್ತಾಗುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್, ಬೀಡ್ ಪಕ್ಕ ಇರೋ ಗ್ಯಾಪಿಗೆ ಲಾಕ್, ಮತ್ತೆ 3 ಚೈನ್, ಬೀಡ್ ಪಕ್ಕ ಇರೋ ಗ್ಯಾಪಿಗೆ ಲಾಕ್. ಈ ರೀತಿ ಪೂರಾ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ 3 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡು ಹೋಗೋಣ. ಸೊ 3 ಚೈನ್ ಹಾಕಬೇಕು. ಆ ಬೀಡ್ ಏನಿದೆ ಅದರ ಕವರ್ ಆಗಬೇಕು 3 ಚೈನು. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ಬೇಕಂದರೆ 4 ಚೈನ್ ಕೂಡ ಹಾಕೋಬೋದು ಫ್ರೆಂಡ್ಸ್, ಯಾಕಂದರೆ ಸೆಕೆಂಡ್ ಸ್ಟೆಪ್ ಬರುತ್ತೆ, ಇನ್ನೂ 1 ಸ್ಟೆಪ್ ಬರುತ್ತೆ ಇದಕ್ಕೆ. ಸೊ 3 ಚೈನ್ ಆದರೂ ನಡೆಯುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಬೇಸ್ ಇದು 3 ಚೈನ್ ಅನ್ನೋದು. ಸೊ ಈ ಥರ ಮಾಡಿಕೊಂಡು ಲಾಸ್ಟಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಏನು ಮಾಡಿದ್ವಿ ಅದ್ರ ಒಳಗಡೆನೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಅದನ್ನು ಎಲ್ಲಿಗೆ ಬರುತ್ತೆ ಒಂಚೂರು ಗ್ಯಾಪಲ್ಲಿ ಕೂಡ ಲಾಕ್ ಮಾಡ್ತೀನಿ. ಈ ರೀತಿ ಬರುತ್ತೆ ಡಿಸೈನ್ ನಮಗೆ. ಸೊ ಈ ಥರ ಬೀಡು ತುಂಬ ಮ್ಯಾಚ್ ಆಗ್ತಾಯಿತ್ತು ಫ್ರೆಂಡ್ಸ್. ಇದು ಬ್ರೈಡಲ್ ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 5 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತೆ 5 ಚೈನ್, 5 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 5 ಚೈನ್, 3 4 5. ಇಲ್ಲಿ 4 ಟೈಮ್ಸ್ 5 ಚೈನ್ ಹಾಕ್ತೀನಿ ಫ್ರೆಂಡ್ಸ್. ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ 4 ಟೈಮ್ಸ್ 5 ಚೈನ್ ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ 5 ಚೈನ್ ಹಾಕಿದೆ. ಇವಾಗ 4 ಟೈಮ್ಸ್ 5 ಚೈನ್ ಹಾಕ್ತೀನಿ. ಯಾಕಂದರೆ ನಮಗೆ 2 ಕುಚ್ಚು ಬರುತ್ತೆ ಫ್ರೆಂಡ್ಸ್. ಇದು ಸ್ಲ್ಯಾಂಟಿಂಗ್ ಇದು ಆರ್ಚ್ ಆದಮೇಲೆ
2 ಕುಚ್ಚು ಬರುತ್ತೆ. ಸೊ ಅದಕ್ಕೆ 4 ಸತಿ 5 ಚೈನ್ ಹಾಕಿದ್ದೀನಿ. ಇವಾಗ 3 ಚೈನ್ ಹಾಕ್ತೀನಿ. ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ ನಾನು 3 ಚೈನ್ ಹಾಕೋತಾ ಇದ್ದೀನಿ. ಸೊ ನಿಮಗೆ 5 ಚೈನ್ ತುಂಬ ಗ್ಯಾಪ್ ಆಯಿತು ಅನಿಸಿದ್ರೆ ನಾನು ಹೇಳ್ದೆ ಅಲ್ಲ 4 ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ 5 ಎಲ್ಲೆಲ್ಲಿ ಯೂಸ್ ಮಾಡಿದ್ದೀನಿ 4 ಚೈನ್ ಹಾಕ್ಕೋಬೋದು. ಕುಚ್ಚು ಹತ್ರ ಬರುತ್ತೆ ನಿಮಗೆ, ಆರ್ಚ್ ಕೂಡ ಗ್ಯಾಪ್ ಜಾಸ್ತಿ ಬರಲ್ಲ. ಈಗ 3 ಚೈನ್ ಆದ ತಕ್ಷಣ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದೆ, ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ನಾನಿಲ್ಲಿ 7 ಚೈನ್ ಹಾಕೋತೀನಿ. ಈವನ್ 6 ಚೈನ್ ಆದರೂ ನಡೆಯುತ್ತೆ. ಬೀಡ್ ದೊಡ್ಡದಲ್ವಾ ಫ್ರೆಂಡ್ಸ್, ಆ ರೌಂಡ್ ಬರಲಿ ನೀಟಾಗಿ ಅಂತ 7 ಚೈನ್ ಹಾಕ್ತಾಯಿದ್ದೀನಿ. ಸೊ 7 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಬೇಕು. ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಅಲ್ಲೇ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶೆ ಇರೋದಕ್ಕೆ ಲಾಕ್ ಮಾಡ್ತೀನಿ. ಮತ್ತು 2 ಚೈನ್ ಮಾಡೋಣ ಇಲ್ಲಿಂದ. ಸೊ 1 ಚೈನ್ 2 ಚೈನ್ 3 ಚೈನ್ ಒಳಗಡೆನೇ ಲಾಕ್ ಮಾಡ್ಕೊಳ್ಳೋಣ. ಒಳಗಡೆನೇ ಲಾಕ್ ಮಾಡಿಕೊಂಡು ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಇಲ್ಲಿಂದ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ನಾನು 13 ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ತೀನಿ. 13 ಕಂಬಗಳನ್ನ ಮಾಡ್ಕೊಳ್ಳೋಣ. 13 ಕಂಬಗಳನ್ನ ಮಾಡಿಕೊಂಡು ಲಾಸ್ಟಿಗೆ ನೋಡಿ ಆ ಸಿಂಗಲ್ ಕ್ರೋಶೆಗೆ ಒಂದು ಕಂಬ ಮಾಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿ ಆದಮೇಲೆ ಡಿಸೈನ್ನ ಟರ್ನ್ ಮಾಡಬೇಕು. ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಬಿಡ್ ಲಾಕ್ ಮಾಡಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ, ವಿತ್ ಬೀಡ್ ಒಂದು ಸಿಂಗಲ್ ಕ್ರೋಶೆ, ವಿತೌಟ್ ಬೀಡ್ ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಮಾಡ್ಕೊಳ್ತೀನಿ. ಸೊ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ, ಒಂದು ಬೀಡ್ ಇಲ್ದಿರ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಆ 3 ಚೈನ್ದು ಲಾಕ್ ಇತ್ತಲ್ಲ ಅಲ್ಲೇ ಲಾಕ್ ಮಾಡಿ ಮತ್ತೆ ಟರ್ನ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ತೀನಿ ಇದನ್ನು ಸೆಕೆಂಡ್ ಆರ್ಚ್ನ. ಸೊ ಆರ್ಚ್ ಟು ಆರ್ಚು ಗ್ಯಾಪ್ ಜಾಸ್ತಿ ಇರೋದ್ರಿಂದ ಅಂದರೆ 2 ಕುಚ್ಚು ಬರುತ್ತೆ, ಒಂದು ಆರ್ಚು 2 ಕುಚ್ಚು ಬರುತ್ತೆ ಈ ಡಿಸೈನ್ಗೆ. ಅದಕ್ಕೋಸ್ಕರ ನಮಗೆ ಆರ್ಚ್ ಕಡಿಮೆ ಬೀಳುತ್ತೆ ಫ್ರೆಂಡ್ಸ್. ಒಂದು 16 to 18 ಆರ್ಚ್ ಬೀಳುತ್ತೆ ಅಷ್ಟೇ ಒಂದು ಡಿಸೈನ್ಗೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ ಬೀಳೋದು. ಸೊ ಅದಕ್ಕೋಸ್ಕರ ಆರ್ಚ್ ಕಡಿಮೆ ಇರೋದ ಕಾರಣ ಸ್ವಲ್ಪ ಬೇಗ ಆಗೋಗುತ್ತೆ ನಿಮಗೆ ಡಿಸೈನ್ ಹಾಕೋದು, ತುಂಬ ಬೇಗ ಆಗೋಗುತ್ತೆ, ಬಟ್ ಬ್ರೈಡಲ್ ಲುಕ್ ಬರುತ್ತೆ. ಸೊ ಈ ರೀತಿ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಲಾಕ್ ಮಾಡಿದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಮತ್ತು 5 ಚೈನ್ನ 4 ಟೈಮ್ಸ್ ಹಾಕಿದ್ದೀನಿ. 5 ಚೈನ್ 4 ಟೈಮ್ಸ್ ಹಾಕಿ 3 ಚೈನ್ ಹಾಕಿದ್ದೀನಿ. ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ 5 ಚೈನ್ ಯಾರಿಗೆ ಬೇಡ 4 ಚೈನ್ ಹಾಕ್ಕೊಳ್ಳಿ. ಸೊ ಸೇಮ್ ಡಿಸೈನ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಲಾಸ್ಟ್ವರೆಗೂ ಮಾಡ್ಕೊಂಡೋಗಿ 1 to 3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋದು ಡಿಸೈನ್ನ. ನೋಡಿ ಇಲ್ಲಿ ಕೂಡ ಕರೆಕ್ಟಾಗಿ 3 ಟೈಮ್ಸೇ 5 ಚೈನ್ ಬಂದಿದೆ. ಸ್ವಲ್ಪ ಸ್ಪೇಸ್ ಇತ್ತಂತ ಒಂದಷ್ಟು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಎಂಡಲ್ಲಿ ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ 5 ಚೈನ್ ಹಾಕೋರು ನಡೆಯುತ್ತೆ, ಸರಿ ಹೋಗುತ್ತೆ ಕರೆಕ್ಟಾಗಿ. ಸೊ ಇದಕ್ಕೆ ಫ್ರೆಂಡ್ಸ್ ಡಿಸೈನ್ನ ಈ ಥರ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಕಲರು ನನ್ನ ಪಲ್ಲು ಕಲರು ಅಂದರೆ ಬಾರ್ಡ್ರ್ ಕಲರು ತೊಗೊಂಡು ನೋಡಿ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 5 ಚೈನ್ ಹಾಕಿರೋದಲ್ವಾ, 3 ಟೈಮ್ಸ್ 5 ಚೈನ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಕೂಡ ನೋಡಿ ಇಲ್ಲಿ ಸ್ಕಿಪ್ ಮಾಡಿಬಿಡಿ, ಹಾಕಿರೋದನ್ನ ಇಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ ನಾಟ್ನ. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಪವರ್ ಇರಲಿಲ್ಲ ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನಾನು ನಾಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಸಿಂಗಲ್ ಕ್ರೋಶೆಗೆ ನಾಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 5 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಸೊ ಮತ್ತೆ 5 ಚೈನ್ ಇರೋ ಕಡೆ 5 ಚೈನೇ ಹಾಕ್ತೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ, ಈ ಥರ 2 ಸತಿ ಮಾಡ್ತೀನಿ. ಸ್ಟಾರ್ಟಿಂಗ್ 3 ಟೈಮ್ಸ್ ತೊಗೊಂಡಿರ್ತೀವಿ ಅಲ್ವಾ, ಸೊ 2 ಸತಿ ಈ ಥರ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ 2 ಟೈಮ್ಸ್ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ, 3 ಟೈಮ್ಸ್ ಸಿಂಗಲ್ ಕ್ರೋಶೆಸ್ ಮಾಡ್ತೀನಿ. ಸೊ 3 ಟೈಮ್ಸ್ ಆದಮೇಲೆ ಈ 3 ಚೈನ್ ಏನಿದೆ ಫಸ್ಟ್ ಬೀಡ್ ಅರೌಂಡ್ 3 ಚೈನ್ ಹಾಕಿದ್ವಿ ಅಲ್ಲ, ಡೈರೆಕ್ಟಾಗೆ ಆ 3 ಚೈನ್ ಒಳಗಡೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ.
ನೀಡಲ್ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಒಂದು ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ಮಾಡ್ಕೊಬಿಡೋಣ. ಸ್ಟಾರ್ಟಿಂಗ್ ಆ ಥರ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಸೇಮ್ ಗ್ಯಾಪ್ 3 ಚೈನ್ ಸೇಮ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ, ಒಂದು ಡಬಲ್ ಕ್ರೋಶೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಮತ್ತು 2 ದಾರ 1 ಈ ಥರ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಇದೇ ರೀತಿ ಡಬಲ್ ಕ್ರೋಶೆ 3 ಟೈಮ್ ಡಬಲ್ ಕ್ರೋಶೆ. ಫಸ್ಟ್ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿದೆ, 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಸಿಂಗಲ್ ಕ್ರೋಶೆ ಸೇಮ್ ಗ್ಯಾಪಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಲಾಸ್ಟಲ್ಲಿ. ಸೊ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ, 3 ಟೈಮ್ಸ್ ಡಬಲ್ ಕ್ರೋಶೆ, ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ. ಈ ಥರ ಚಿಕ್ಕದಾಗಿ ಪೆಟಲ್ ಬರುತ್ತೆ ಫ್ರೆಂಡ್ಸ್, ತುಂಬ ದೊಡ್ಡದು ಬರಲ್ಲ, ಚಿಕ್ಕದು ಬರುತ್ತೆ. ಮತ್ತು ನೆಕ್ಸ್ಟ್ 3 ಚೈನ್ ಒಳಗಡೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ. ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು 3 ಚೈನ್ ಗ್ಯಾಪಲ್ಲಿ 3 ಸರ್ತಿ ಡಬಲ್ ಕ್ರೋಶೆ ಮಾಡೋಣ. 3 ಟೈಮ್ಸ್ ಡಬಲ್ ಕ್ರೋಶೆ. ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. 3 ಟೈಮ್ಸ್ ಡಬಲ್ ಕ್ರೋಶೆ ಆದ ತಕ್ಷಣ 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ತುಂಬ ಪುಟ್ ಆರ್ಚ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಪುಟ್ಟು ಆರ್ಚ್. ಸೊ ಆರ್ಚ್ ಮೀನ್ಸ್ ಅದೇ ಪೆಟಲ್ ಟೈಪ್ ಬರುತ್ತಲ್ವ ನೋಡಿ, ಈ ಥರ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿ 3 ಸರ್ತಿ ಡಬಲ್ ಕ್ರೋಶೆ, 3 ಟೈಮ್ಸ್ ಡಬಲ್ ಕ್ರೋಶೆ. ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ನ ಫ್ರೆಂಡ್ಸ್, ಎಕ್ಸ್ಟ್ರಾ ಥ್ರೆಡ್ಸ್ ಇರೋದನ್ನ ನೀಟಾಗಿ ಹಿಂದೆಗಡೆ ಬರೋ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅಲ್ಲೆಲ್ಲೂ ರಿಂಕಲ್ ಕಾಣಬಾರ್ದು, ಎಕ್ಸ್ಟ್ರಾ ಥ್ರೆಡ್ ಕಾಣಬಾರ್ದು, ನೀಟಾಗಿ ಫಿನಿಶಿಂಗ್ ಬರೋ ಥರ ಎಕ್ಸ್ಟ್ರಾ ಬಂದರೆ ನಿಮಗೆ ಹಿಂದೆ ಬಂದು ಸ್ವಲ್ಪ ಫಿನಿಶಿಂಗ್ ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. 3 ಸರ್ತಿ ಡಬಲ್ ಕ್ರೋಶೆ, ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ. ಈ ಥರ ಪೆಟಲ್ ಫಾರ್ಮ್ ಮಾಡ್ಕೊಂಡು ಹೋಗೋದು. 7 ಬೀಡ್ಸ್ ಇದೆ ಫ್ರೆಂಡ್ಸ್, 7 ಬೀಡ್ಸ್ ಅರೌಂಡು 3 ಚೈನ್ ಹಾಕಿದ್ದೀವಿ ಅಲ್ಲ, 7 ಪೆಟಲ್ಸ್ ಬರುತ್ತೆ ನಮ್ಗೆ ನೀಟಾಗೆ. ಸೊ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ 3 ಟೈಮ್ಸ್ ಡಬಲ್ ಕ್ರೋಶೆ, 1 ಆ ಸೈಡ್ ಈ ಸೈಡು ಸಿಂಗಲ್ ಕ್ರೋಶೆ. ಇವಾಗ ಸಿಂಗಲ್ ಕ್ರೋಶೆ. ಸೊ ಈ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಫಿನಿಶ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೆಟಲ್ ಫಾರ್ಮ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಬೀಡ್ ಕೆಳಗಡೆ ಚಿಕ್ಕ ಚಿಕ್ಕ ಪೆಟಲ್ಲು ಈ ಥರ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಫಿನಿಶ್ ಮಾಡಿದೆ ಅಲ್ವಾ ನೋಡಿ, ಈ ಥರ ಕಾಣುತ್ತೆ. ಇದಾದಮೇಲೆ ಅಲ್ಲಿ ಸಿಂಗಲ್ ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. 1 ಟೈಮ್ 2 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಸಿಂಗಲ್ ಕ್ರೋಶೆ ಬಟ್ಟೆಲಿ ಎಲ್ಲಿರುತ್ತೆ ಅಲ್ಲಿಗೆ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು 5 ಚೈನ್ ಇರೋ ಕಡೆ 5 ಚೈನ್, ಲಾಕ್ ಇರೋ ಕಡೆ ಲಾಕ್. ಮತ್ತೆ 5 ಚೈನ್, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ. ಇವಾಗ ಈ 5 ಚೈನ್ ಒಳಗಡೆ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಸೊ ಇಲ್ಲಿ ಕೂಡ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 1 ಟೈಮ್ 2 ಟೈಮ್ಸ್ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಡೈರೆಕ್ಟಾಗಿ ನೆಕ್ಸ್ಟ್ ಆರ್ಚ್ ಬೀಡ್ ಮೇಲೆ 3 ಚೈನ್ ಇದೆ ಅಲ್ಲ, ಅಲ್ಲಿ 3 ಚೈನ್ ಇದೆ ಅಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಮಾಡಿ 3 ಸರ್ತಿ ಡಬಲ್ ಕ್ರೋಶೆ, 3 ಸರ್ತಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮೂರು ಸರ್ತಿ ಡಬಲ್ ಕ್ರೋಶೆ ಮಾಡಿ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಕಂಪ್ಲೀಟ್ ಮಾಡೋದು.
ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಆರ್ಚಿಗೆ ಸಿಂಗಲ್ ಕ್ರೋಶೆ 3 ಟೈಮ್ಸ್ ಡಬಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಅದು ತುಂಬ ಬೇಗ ಆಗೋಗುತ್ತೆ, ಈಸಿಯಾಗಿ ಆಗೋಗುತ್ತೆ ನಿಮಗೆ. ಯಾಕಂದರೆ ಆರ್ಚಸ್ ತುಂಬ ಕಡಿಮೆ ಬರುತ್ತೆ, ಇದಕ್ಕೆ 2 ಸತಿ ಕುಚ್ಚು ಬರುತ್ತೆ ಅಲ್ವಾ. ಸೊ ವರ್ಕ್ ಅನ್ನೋದು ನಮ್ಮ ಕ್ರೋಶೆ ವರ್ಕ್ ಅನ್ನೋದು ಬೇಗ ಆಗುತ್ತೆ. ಸೊ ಇಲ್ಲಾಂದರೆ ಒಂದು ಕುಚ್ಚು ಪ್ಲೇಸ್ ಬಿಟ್ಕೊಂಡೆ ಈ ಥರ ಆರ್ಚಸ್ ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಡಿಸೈನು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ಥರ ಫುಲ್ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತೀನಿ ನೋಡಿ. ಈ ರೀತಿ ಕಾಣಿಸುತ್ತೆ. ಸೊ ನೋಡಿ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ಸ್ಯಾರಿಗೆ, ತುಂಬ ನೀಟಾಗಿ ಬಂದಿತ್ತು. ಸೊ ಇದೇ ರೀತಿ ಹಾಕ್ಕೊಂಡು ಹೋಗೋಣ. ನಾವು 5 ಚೈನ್ ಎಲ್ಲಿ ತೊಗೊಂಡಿದ್ದೀವಿ, ಸ್ಪೇಸ್ ಇಷ್ಟು ಬೇಡ ನಿಮಗೆ ಗ್ಯಾಪ್ ಅಂದರೆ 4 ಚೈನಲ್ಲೆಲ್ಲ ಹಾಕೋಬೋದು. ಸೊ ಪೆಟಲ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನಲ್ಲಿ ನೋಡಿ. ಇಲ್ಲಿ 4 ಚೈನ್ ಹಾಕ್ಬೋದು, ಸ್ವಲ್ಪ ಗ್ಯಾಪ್ ಕಡಿಮೆ ಬರುತ್ತೆ ನಿಮಗೆ. 5 ಚೈನ್ ಇರೋ ಕಡೆ 2 ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ. ಸೊ ನಾನು 2 ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ. ಇಲ್ಟು ಒಂದು ಕಲರಲ್ಲಿ, ಇಲ್ಟು ನೆಕ್ಸ್ಟ್ ಟು ಒಂದು ಕಲರಲ್ಲಿ, 2 ಬ್ಲೂ 2 ಪರ್ಪಲ್ ಆ ರೀತಿ ಕುಚ್ಚು ಕಟ್ಟಿದ್ದೀನಿ. ಈವನ್ ಗೋಲ್ಡು ಕಟ್ಬೋದಿತ್ತು, ಎಕ್ಸಾಕ್ಟ್ ಮ್ಯಾಚ್ ಇರಬೇಕು ಫ್ರೆಂಡ್ಸ್ ಗೋಲ್ಡ್ ಕಟ್ಟೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಕಟ್ಟಿದ್ದೀನಿ. ಅದೆರಡು ಇದೆರಡು ಆ ಥರ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಬೇಕಂದರೆ ಕ್ರಿಸ್ಟಲ್ ಚೈನು, ಸ್ಟೋನ್ ಚೈನ್ ಎಲ್ಲ ಅನಿಸ್ಬೋದು, ನಾಟ್ ನೆಸಸರಿ ಫ್ರೆಂಡ್ಸ್. ಅದರಲ್ಲಿ ಬೀಡು ಮತ್ತು ಆ ಪೆಟಲ್ಸು ಬ್ರೈಡಲ್ ಬೀಡು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಈ ಡಿಸೈನಲ್ಲಿ ಮಾತ್ರ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 750 ಅಬೋವ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೋಬೋದು. ಸೊ 750 to 850ವರೆಗೂ ಚಾರ್ಜ್ ಮಾಡ್ತೀವಿ ಈ ಡಿಸೈನ್ನ. ಸೊ ತುಂಬ ರಿಚ್ ಲುಕ್ ಬಂದಿತ್ತು, ಹೊಸ ಡಿಸೈನು. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಡಿಸೈನು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿಂದ ಫ್ರೆಂಡ್ಸ್ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. So thank you for watching friends. Thank you.